ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈಗೇನು 2 ವಿಡಿಯೋಸ್ ಅನ್ನ ಮಾಡಿದೆ, 2 ವಿಡಿಯೋಸ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಾ. ನಾನು ಏನು ಹೇಳಿದ್ದೀನಿ ಅಂದ್ರೆ, HK ವಿಭಾಗದಲ್ಲಿ 19 ಔಟ್ ಆಫ್ 90 ಹಿಸ್ಟ್ರಿ ಕ್ವಶನ್ ಬಂದಿದ್ದು, ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತೆರೆದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿತ್ ಕ್ವಶನ್ ವಿತ್ ಆನ್ಸರ್ ಪುಟ ಸಂಖ್ಯೆ ಮೆನ್ಷನ್ ಮಾಡಿದೆ. ಜೊತೆಗೆ ಏನಪ್ಪ ಅಂದ್ರೆ, ನಾನ್ HK ಭಾಗದಲ್ಲಿ 20ಕ್ಕೆ 19 ಕ್ವಶನ್ ಬಂದಿತ್ತು. ನಾನೇ ಬರೆದಂತ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್. ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸ್ಪರ್ಧಾರ್ಥಿಗಳು, ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಇವತ್ತು HK ಭಾಗದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಏನು ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ನೀನು ಮಾಹಿತಿ ಕೊಡ್ತೀನಿ. 99% ಎಲ್ಲ ಕ್ವಶನ್ಸ್ ನಿಮಗೆ ನನ್ನ ಪುಸ್ತಕದಲ್ಲಿ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಈಗ ನಾವು ಓದಿದ್ದು KS ಮೇನ್ಸ್ಗೆ ಮತ್ತೆ KS ಪ್ರಿಲಿಮ್ಸ್ ಯಾವುದೇ ಎಕ್ಸಾಮ್ಗೆ ಓದಿದಾಗ ನಾವೆಲ್ಲ ಯಾವ್ದು ಓದ್ತಾ ಇದ್ದೀರಿ ಅಂದ್ರೆ, ಫೇಮಸ್ ಆಥರ್ ಡಾಕ್ಟರ್ ರಂಗನಾಥ್ ಸಾಹೇಬರ ಪುಸ್ತಕವನ್ನ ಓದ್ತಾ ಇದೀವಿ. ಅದನ್ನ ಮನಗಂಡು ನಾನು ಜಿಯೋಗ್ರಫಿ ಪುಸ್ತಕ ಬರೆದೆ. ಏನು ರಂಗನಾಥ್ ಸಾಹೇಬರು ಬರೆದಂತಹ ಪುಸ್ತಕಕ್ಕೆ ಸರಿಸಮಾನವಾಗಿ ಹೋಗುತ್ತೆ ನನ್ನ ಪುಸ್ತಕ. ಇದರಲ್ಲಿ ನಾನು ಕೊಚ್ಕೊಳ್ತಾ ಇಲ್ಲ. ಅದಕ್ಕಿಂತ ಚೆನ್ನಾಗಿದ್ರೆ ಪುಸ್ತಕವನ್ನ ತಗೊಂಡು ಸ್ಟಡಿ ಮಾಡಿ. ಮತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾರೆಲ್ಲ ನನ್ನ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಮತ್ತೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮತ್ತೆ ಜಿಯೋಗ್ರಫಿ ಪುಸ್ತಕವನ್ನ ತಗೊಳ್ತೀರಂದ್ರೆ, GS ಅಲ್ಲಿ ನೀವು 40 ಮಾರ್ಕ್ಸ್ ಅನ್ನ ಗಳಿಸಬಹುದು. 2 ಪುಸ್ತಕದಲ್ಲಿ 40 ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಇನ್ ಕೇಸ್ ಗ್ರೂಪ್ ಸಿ ಅಲ್ಲಿ ನೀವು ಕಮ್ಯುನಿಕೇಶನ್ ಅನ್ನು ತಗೊಂಡಾಗ ಟೋಟಲ್ 65 ಮಾರ್ಕ್ಸ್, 3 ಪುಸ್ತಕಗಳ 3 ಟೈಟಲ್ ಇಂದ 65 ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬಹುದು. ಜಿಯೋಗ್ರಫಿಯಲ್ಲಿ ಇನ್ನೂ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ, ಕೆಲವೊಂದು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕ್ವಶನ್ಸ್ ಸಿಗುತ್ತೆ, ಮತ್ತೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಸಿಗುತ್ತೆ. ಎಲ್ಲ ಪ್ರತಿಯೊಂದು ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ. ಇವತ್ತು ಏನು HK ಭಾಗದಲ್ಲಿ ಏನ್ ಕೇಳಿದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಅದರ ರಿಲೇಟೆಡ್ ಕ್ವಶನ್ಸ್ ಅನ್ನ ನಾನು ಇವತ್ತು ನೋಡ್ತಾ ಹೋಗೋಣ ಸ್ಪರ್ಧಾರ್ಥಿಗಳೇ. ಮತ್ತೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಇದಾವೆ ಸ್ಪರ್ಧಾರ್ಥಿಗಳೇ, ಫೇಕ್ ಯೂಟ್ಯೂಬ್ ಚಾನಲ್ಸ್. ಸ್ಪರ್ಧಾರ್ಥಿಗಳನ್ನ ಮಿಸ್ಗೈಡ್ ಮಾಡ್ಬೇಕಂತಾನೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಇದಾವೆ, ಅವುಗಳಿಗೆ ಬಾಯ್ಕಾಟ್ ಮಾಡಿ. ಮತ್ತೆ ಕೆಲವೊಂದು ಕಳ್ಳ ಸಿಂಗಮ್ಗಳು ಉಟ್ಕೊಂಡಿದ್ದಾವೆ, ಅವುಗಳನ್ನ ಬಾಯ್ಕಾಟ್ ಮಾಡಿ. ಓಕೆನಾ? ಹೇಳ್ತೀನಿ ಕಳ್ಳ ಸಿಂಗಮ್ಗಳನ್ನ ಯಾವ ರೀತಿ ಬಾಯ್ಕಾಟ್ ಮಾಡಬೇಕು ಅಂತ. ಕೆಲವೊಂದು ಸಮಯವನ್ನ ಹುಡುಕ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಅದನ್ನ ಮುಂದೆ ಹೇಳ್ತೀನಿ, ಏನ್ ಮಾಡ್ತೀನಿ ಪ್ರೊಸೀಜರ್. ನೆಕ್ಸ್ಟ್ ಇವತ್ತು ಏನಪ್ಪಾ ಅಂದ್ರೆ, ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ನೋಡೋಣ ಸ್ಪರ್ಧಾರ್ಥಿಗಳೇ. ಇದು ಬಂದು ವರ್ಷನ್ ಕೋಡ್ C2 32ರಿಂದ ನೀವು ಕ್ವಶನ್ ಪೇಪರ್ ಇದ್ರೆ ನೋಡ್ಕೋಬಹುದು. 32ರಿಂದ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಜಯ ಮತ್ತು ರತ್ನ ಅರೆ ಕುಬ್ಜ ಗೋಧಿ ತಳಿಗಳು ಇಲ್ಲ ಸ್ಪರ್ಧಾರ್ಥಿಗಳೇ, ಇದು ರಾಂಗ್ ಆನ್ಸರ್. ಜಯ ಮತ್ತು ರತ್ನ ಇದು ಬಂದು ಭತ್ತದ ತಳಿಗಳು. ನಾಗ್ಮನ್ ಈ ಬೋರ್ಲಂಗ್ ಅರೆ ಕುಬ್ಜ ಗೋಧಿ ತಳಿ ವಿಧಗಳನ್ನು ಅಭಿವೃದ್ಧಿಪಡಿಸಿದರು. ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಬಂದು ಫಿಲಿಪೈನ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ ಬಂದ್ರೆ ಕಟಕ್ ಇಲ್ಲಿದೆ ನೋಡಿ, ಒರಿಸ್ಸಾದ ಕಟಕ್ ನಲ್ಲಿದೆ. ಇಲ್ಲಿ ನೋಡಿ, ಒರಿಸ್ಸಾದ ಕಟಕ್ ನಲ್ಲಿದೆ. ಅದೇ ರೀತಿ ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನಾ ಉತ್ತಮ ಇಳುವರಿ ನೀಡಬಲ್ಲ ಹಾಗೂ ರೋಗ ನಿರೋಧಕ ತಳಿಗಳ ವಿಧಗಳು. ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲಿ ಭತ್ತದ ತಳಿಗಳು ಹರ್ಷ, ಸ್ವರ್ಣ, ವಿಜಯ್, ಧನ್, ವೇಗ್, ಜವಹರ್ ರೈಸ್ 3, ಪೂಸಾ RH10, ಪೂಸಾ ಸುಗಂಧ, ಪೂಸಾ ಬಾಸುಮತಿ ಅಂತ ಇದೆ. ಇನ್ನೂ ಒಂದು ಪೇಜ್ ಇದೆ, ಸಾಕಂತ ಇಷ್ಟನ್ನು ಮಾತ್ರ ತಗೊಂಡಿದ್ದೀನಿ. ನಾನೇ ಬರೆದಿರುವಂತಹ ಜಿಯೋಗ್ರಫಿ ಪುಸ್ತಕ ಇದು. ಏನೋ ಜಿಯೋ ಅಂತ ಟೈಟಲ್ ಕೊಟ್ಟಿದ್ದೀನಿ, ಹಾಗಂತ ಹೇಳ್ಬಿಟ್ಟು ಸಿಮ್ ಅಂತ ಹೇಳ್ಕೊಳ್ಬೇಡಿ. ನಂದೇ ಯೂನಿಕ್ ಆಗಿರ್ಲಿ, ಎಲ್ಲರಿಗಿಂತ ಸಮಥಿಂಗ್ ಡಿಫ್ರೆಂಟ್ ಇರ್ಲಿ ಅಂದ್ಬಿಟ್ಟು ನಾನು ನನ್ನ ಪುಸ್ತಕವನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಗೋಧಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಅಂದ್ರೆ ಅದಕ್ಕೆ ಎಷ್ಟು ಉಷ್ಣಾಂಶ ಬೇಕು, ಏನು ಪ್ರತಿಯೊಂದು, ಅಲ್ಲಿ ಯಾವ ವಿಟಮಿನ್ ಇರುತ್ತೆ, ಏನೆಲ್ಲ ಆಗಿರುತ್ತೆ ಅನ್ನೋದು ಪ್ರತಿಯೊಂದು ನಿಮಗೆ ಮಾಹಿತಿ ಸಿಗುತ್ತೆ. ಮತ್ತೆ ಫಾರ್ ಎಕ್ಸಾಂಪಲ್, ನಾನು ಇದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಓರಿಯೆಂಟೆಡ್ ನನ್ನ ಪುಸ್ತಕಗಳು ಯೂಸ್ ಆಗುತ್ತೆ. ಈವನ್ ಗ್ರೂಪ್ ಸಿ ಇಂದ ಗ್ರೂಪ್ ಡಿ ಎಕ್ಸಾಮ್ ಇಂದ ಹಿಡಿದು ನಿಮಗೆ ಎಲ್ಲಾ ಎಕ್ಸಾಮ್ಗಳಿಗೂ ಹೆಲ್ಪ್ಫುಲ್ ಆಗುತ್ತೆ ಸ್ಪರ್ಧಾ. ನೀವು ಕಂಪ್ಯಾರಿಸನ್ ನೋಡಿ, ನಾನು ಹೇಳ್ತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ, ಕರ್ನಾಟಕದ ಟಾಪ್ ಮೋಸ್ಟ್ ಆಥರ್ಸ್ ಯಾರಿದ್ದಾರೆ ಅವರಿಗಿಂತ ದಿ ಬೆಸ್ಟ್ ಅಂದ್ರೆ ಮಾತ್ರ ಪುಸ್ತಕವನ್ನ ಬೈ ಮಾಡಿ ಅಂತ ನಾನು ಸ್ಪರ್ಧಾರ್ಥಿಗಳಿಗೂ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ಸ್ಲೈಡ್ ನೋಡೋಣ ಸ್ಪರ್ಧಾರ್ಥಿಗಳೇ. ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಒಂದ್ ಕಡೆ ಏನ್ ಕೇಳಿದಾರೆ ಅಂದ್ರೆ ಪಾರ್ಕ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ನ್ಯಾಷನಲ್ ಏನು
ನ್ಯಾಷನಲ್ ಪಾರ್ಕ್ಸ್ ಕೇಳಿದ್ದಾರೆ, ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಪಾರ್ಕ್ ಅಲ್ಲಿರುವ ಏನು ಪ್ರಾಣಿಗಳ ಬಗ್ಗೆ ಕೇಳಿದ್ದಾರೆ. ನೋಡಿ, ಜಿಮ್ ಕಾರ್ಬೆಟ್ ನೀವು ನೋಡಬಹುದು. ಜಿಮ್ ಕಾರ್ಬೆಟ್ ಉತ್ತರಾಖಂಡ. ಇಲ್ಲಿ ಏನಪ್ಪಾ ಅಂದ್ರೆ ಹುಲಿ ಇರುತ್ತೆ ನೋಡಿ. ಜಿಯೋ ಪುಸ್ತಕ ಪೇಜ್ ನಂಬರ್ಗಳಿದೆ, ನಂದೇ ಪಬ್ಲಿಕೇಶನ್. ಮತ್ತೆ ನೋಡಿ, ಜಿಮ್ ಕಾರ್ಬೆಟ್ ಹುಲಿ 1-4 ನೋಡಿ ಸ್ಪರ್ಧಾರ್ಥಿಗಳೇ, 1-4. ಕಾಜಿರಂಗ ರೈನೋ ಬರುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ, ಕಾಜಿರಂಗ ಮತ್ತು ಮಾನಸ ಜಲ್ದಪರ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅಂದ್ರೆ ಒಂಟಿ ಕೊಂಬಿನ ಗೇಂಡಾಮೃಗ ಕಂಡು ಬರುತ್ತದೆ ಸ್ಪರ್ಧೆ. ಹಾಗೆ ನಿಮ್ಗೆ ಗೊತ್ತಿರಂಗೆ ಗಿರ್ ಭಾರತದಲ್ಲೇ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಏಷ್ಯಾಟಿಕ್ ಸಿಂಹಗಳಿಗೆ ತುಂಬಾ ಪ್ರಸಿದ್ಧಿಯಾಗಿದೆ ನೋಡಿ. ಪ್ರಾಜೆಕ್ಟ್ ಲಯನ್ಸ್ ಇದೆಯಲ್ಲ, ಇಲ್ಲಿ ಬರುತ್ತೆ ಸ್ಪರ್ಧಾರ್ಥಿಗಳೇ. ಮತ್ತೆ ಅದಕ್ಕೇನು ಪ್ರತಿಯೊಂದು ಯಾವುದು ಎಷ್ಟು ಏನು ಸಿಂಹಗಳಿದಾವೆ, ಎಷ್ಟು ವರ್ಷಕ್ಕೊಂಥರ ಆಚರಣೆ ಮಾಡ್ತಾರೆ, ವಿಶ್ವ ಸಿಂಹ ದಿನ ಯಾವಾಗ, ಪ್ರತಿಯೊಂದು ಇರುತ್ತೆ. ಯಾವ ಏನು ರೋಗಕ್ಕೆ ತುತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ, ನೀವು ಓದ್ಕೋಬೇಕು ಪುಸ್ತಕ ಇದ್ದಾಗ. ನೆಕ್ಸ್ಟ್ ಕನ್ನ ಒಂದು ಜೌಗು ಜಿಂಕೆ ಅಂದ್ರೆ ಜೌಗು ಜಿಂಕೆ ಅಥವಾ ಬಾರಸಿಂಗ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಇದನ್ನ ನೀವೆಲ್ಲ ಒಟ್ಟಾಗಿ ನೋಡ್ಬೇಕು. ನೋಡಿದಾಗ ಮಾತ್ರ ನೀವು ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಏನು ನಿಮ್ಮ ಹತ್ರ ಏನು ಕಣ್ಮುಚ್ಚಿ ನಾನು ಹೇಳ್ತಾ ಇಲ್ಲ, ನಿಮ್ಗೆ ವಿತ್ ಪ್ರೂಫ್ ಹಾಕಿ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಇದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಇದು ನಾನೇ ಬರೆದಂತಹ ಅಂದ್ರೆ ಜಿಯೋ ಓಕೆನಾ. ಇದು ಪೇಜ್ ನಂಬರ್ 363ರಿಂದ ಇಲ್ಲಿ ಬಂದೇನಪ್ಪ ಅಂದ್ರೆ ಯೂನಿವರ್ಸ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ಗ್ರಹದಲ್ಲಿ ಏನೇನು ಯಾವುದು ಅಂದ್ರೆ ಉಪಗ್ರಹಗಳು ಕೇಳಿದಾರಲ್ಲ, ಉಪಗ್ರಹಗಳು ಪ್ರತಿಯೊಂದು ಇದೆ ನೋಡಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಆಪ್ಷನ್ಸ್ 3 ಇದೆ. ಹೇಗೆ ನೋಡಿ, ಶನಿಗೆ ಟೈಟನ್ ನೋಡಿ ಸ್ಪರ್ಧಾರ್ಥಿಗಳೇ. ಶನಿ ಇಲ್ಲಿದೆ ನೋಡಿ, ಟೈಟನ್ ಇದರ ಉಪಗ್ರಹ ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳೇ. ನಾನು ಕನ್ಸರ್ನ್ ಆಡಿಸ್ತಾ ಇದ್ನಲ್ಲ, ಇಲ್ಲಿ ಬರುತ್ತೆ. ಅದೇ ರೀತಿ ಗುರು ಬಂದು 3 ನೋಡಿ. ಗುರುಗೆ ಯಾವುದು ಅಂದ್ರೆ ಜ್ಞಾನಿಮಿಡ ಇಲ್ಲಿ ಬರುತ್ತೆ ನೋಡಿ ಸ್ಪರ್ಧೆ. ನೋಡಿ, ಜ್ಞಾನಿಮಿಡ ಇಲ್ಲಿದೆ ನೋಡಿ. ಅದೇ ರೀತಿ ಮಂಗಳಿಗೆ 1 ಫೋಬೋಸ್ ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳು. ಇಲ್ಲಿ ಬರುತ್ತೆ ಫೋಬೋಸ್ ಅಂತ, ಇಲ್ಲಿದೆ ನೋಡಿ. ಇಲ್ಲಿ ಫೋಬೋಸ್ ಮತ್ತೆ ಡಿಮೋಸ್ ಅಂತ ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಯುರೇನಸ್ ಅಂದ್ರೆ ಮಿರಂಡಾ ಇಲ್ಲಿ ಬರುತ್ತೆ ನೋಡಿ ಸ್ಪರ್ಧಾರ್ಥಿಗಳು. ಇಲ್ಲಿ ನೋಡಿ ಮಿರಂಡಾ ಅಂತ ಇದೆ. ಅರ್ಥ ಆಯ್ತಾ? ಯಾವುದೇ ರೀತಿ ನನ್ ಕಟ್ಟಿ ಏನಿಲ್ಲ, ಪ್ರತಿಯೊಂದು ಆನ್ಸರ್ ಸಿಗುತ್ತೆ. ನನ್ನ ಪುಸ್ತಕಗಳು ಅಷ್ಟು ಕ್ವಾಲಿಟಿ ಇದೆ. ಆ ಕಾರಣದಿಂದ ಕರ್ನಾಟಕದ ನಂಬರ್ 1 ಪುಸ್ತಕಗಳಂತಾನೆ ಗುರ್ಸ್ಕೊಂಡಿದೆ. ಅದೇ ಹೇಳ್ತಾ ಇರ್ತೀನಿ ನಾನು ಪದೇ ಕರ್ನಾಟಕದ ದಿ ಟಾಪ್ ಮೋಸ್ಟ್ ಆಥರ್ಸ್ ಏನಿದ್ದಾರೆ ಅವರಿಗೆ ಕಂಪ್ಯಾರಿಸನ್ ಮಾಡಿ ಬೈ ಮಾಡಿ, ಅಷ್ಟೇ ನಾನು ಹೇಳೋದು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂದಿದೆ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸದಂತೆ ಕಾಣುತ್ತದೆ. ಓಕೆ, ಕರೆಕ್ಟ್ ಇದೆ. ಅದೇ ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತಿರುತ್ತದೆ. ಕರೆಕ್ಟ್ ಇದೆ ಸ್ಪರ್ಧಾರ್ಥಿಗಳೇ. ಆನ್ಸರ್ ಬಂದು ನೋಡಿ, ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿ ಇವೆ, ಹಾಗೂ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿದೆ ನೋಡಿ ಸ್ಪರ್ಧಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತ ಸೂರ್ಯನ ಒಳರಚನೆ ಅಂತ ಒಂದು ಕಾನ್ಸೆಪ್ಟ್ ಇದೆ 358 ಜಿಯೋಗ್ರಫಿಯಲ್ಲಿ. ಅದೇ ರೀತಿ ಭೂಮಿ ರಿಲೇಟೆಡ್ ಇದೆ. ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಭೂಮಿ ರಿಲೇಟೆಡ್ ಮತ್ತೆ ಸೂರ್ಯನ ರಿಲೇಟೆಡ್ ಎಲ್ಲ ಎಂಟೈರ್ ಮಾಹಿತಿ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನ ಗುರುತಿಸಿ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ. ಒಂದ್ ಕಡೆ ಪಕ್ಷಿಧಾಮ ಕೇಳಿದಾನೆ ಮತ್ತು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾನೆ. ಇಲ್ಲಿ ನೋಡಿ, ರಂಗನತಿಟ್ಟು ಮೈಸೂರು ಅಂತ ಇದೆ. ರಾಂಗ್ ಆನ್ಸರ್ ಇದು. ರಂಗನತಿಟ್ಟು ನೋಡಿ ಸ್ಪರ್ಧಾರ್ಥಿಗಳೇ, ಮಂಡ್ಯದಲ್ಲಿ ಬರಬೇಕು. ಇಲ್ಲಿ ನೋಡಿ, ರಂಗನತಿಟ್ಟು ಮಂಡ್ಯ ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ. ಇದು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕಂಡು ಬರುತ್ತೆ. ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ ಕರೆಕ್ಟ್. ಇದು ರಂಗನತಿಟ್ಟು ಮೈಸೂರು ರಾಂಗ್ ಇದೆ. ಇಲ್ಲಿ ಮಂಡ್ಯ ಅಂತ ಬರಬೇಕು. ಅದಕ್ಕೆ BMC ಆನ್ಸರ್ ಕರೆಕ್ಟ್ ಆಗಿದೆ. ಇದು ದಾರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ ಇದೆಯಲ್ಲ, ಇದು ಬಳ್ಳಾರಿ. ಅಂದ್ರೆ ಈಗ ಪ್ರೆಸೆಂಟ್ ನಮ್ಗೆ ವಿಜಯನಗರ ಮೆನ್ಷನ್ ಮಾಡ್ಬೇಕಾಗಿತ್ತು, ಅವ್ರು ಕೊಡ್ಬೇಕಾಗಿದ್ರೆ ಈಗ ಬಳ್ಳಾರಿ ಅಂತ ಮೆನ್ಷನ್ ಮಾಡಿದ್ರೆ ಈಗ ಬಳ್ಳಾರಿ ಇಲ್ಲಿ ಬರುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ, ದರೋಜಿ ಕರಡಿ ಧಾಮ ಇಲ್ಲಿ ನೋಡಿ ವಿಜಯನಗರ ಅಂತ ಮೆನ್ಷನ್ ಮಾಡಿದೀನಿ. ಗುಡೇಕೋಟೆ ಕರಡಿ ಧಾಮ ಬಂದು ವಿಜಯನಗರ ಅಂತ ಮೆನ್ಷನ್ ಮಾಡಿದೀನಿ. ಅವರು ಆಕ್ಚುಲಿ ಏನು ಈಗ ಇಲ್ಲಿ ಕೊಟ್ಟಂತ ಪ್ರೀವಿಯಸ್ ಅದು ಡಿವೈಡ್ ಆಗಕ್ ಮೊದಲು ಬಳ್ಳಾರಿನೇ ಬರ್ತಿದ್ದು, ಅದನ್ನ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಇದು ಎಕನಾಮಿಕ್ ಸರ್ವೆಯಲ್ಲಿ ಏನು ಅಪ್ಡೇಟ್ ಆಗಿರೋದು, ಅದನ್ನ ನಾನು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ಕರ್ನಾಟಕ ಜಿಯೋಗ್ರಫಿಯಲ್ಲಿ. ನೋಡಿ, ಇಲ್ಲಿ ನೋಡ್ಬೋದು ವಿಜಯನಗರ ಅಂತ ಇದೆ. ಅದಕ್ಕೆ B and S ಕರೆಕ್ಟ್, C ಕರೆಕ್ಟ್ ಇದೆ. ಇದು ಕಪ್ಪತ ಗುಡ್ಡ ಬಂದು ಕೋಲಾರ ಅಲ್ಲ, ಬಂದು ಇದು ಗದಗ ಸ್ಪರ್ಧಾರ್ಥಿಗಳೇ. ಕಪ್ಪತ ಗುಡ್ಡನ್ನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಓಕೆನಾ. ಗದಗ ನೋಡಿ, ಇಲ್ಲಿ ಉತ್ತರ ಗುಡ್ಡ ಅಂತ ಇದೆ, ಇಲ್ಲಿ ಕಪ್ಪತ ಗುಡ್ಡ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಪುಷ್ಪಗಿರಿ ಇದೇ ಸ್ಪರ್ಧಾರ್ಥಿಗಳೇ. ಇನ್ನೂ ಒಂದು ಪೇಜ್ ಇದೆ, ನೋಡ್ಬೇಕಾಗುತ್ತೆ ನೀವು, ಸರಿನಾ. ಗದಗ ಬರ್ಬೇಕಾದ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ.
ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗವನ್ನ ಗುರುತಿಸಿ ಅಂತ ಹೇಳಿದರೆ, ಇಲ್ಲಿ ನೋಡಿ ಸ್ಪರ್ಧಾರ್ಥಿಗಳ ಈ ರೀತಿ ಕೇಳಿದಾಗ ಯಾವುದು ಪುಸ್ತಕದಲ್ಲಿ ಸಿಗಲ್ಲ, ಅಂದ್ರೆ ಎಲ್ಲೋ ಒಂದೊಂದು ವರ್ಡ್ ಇರುತ್ತೆ. ಅದಕ್ಕೆ ನಾನು ಇದರಿಂದ ತಗೊಂಡಿದ್ದೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ಬಿಲ್ಲರು ಕರೆಕ್ಟ್ ಆನ್ಸರು. ಚಿತ್ರದಲ್ಲಿರುವ ಭಾರತದ ನಕ್ಷೆಯು ಪಶ್ಚಿಮ ಮತ್ತು ಮಧ್ಯ ಭಾರತದ ಭಾಗಗಳನ್ನು ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಕಪ್ಪಾಗಿ ಗುರುತಿಸಿದೆ. ಈ ಪ್ರದೇಶಗಳಲ್ಲಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗವಾದ ಬಿಲ್ಲರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಇದಕ್ಕೆ ವಿವರಣೆಯನ್ನ ಕೊಟ್ಟು ತದನಂತರ ಇತರ ಆಯ್ಕೆಗಳ ಹಂಚಿಕೆ: ತೋಡರು ತಮಿಳುನಾಡು, ನೀಲಗಿರಿ ಬೆಟ್ಟಗಳ ಭಾಗದಲ್ಲಿ ಕಂಡು ಬರುತ್ತಾರೆ. ಗೊಂಡರು ಮುಖ್ಯವಾಗಿ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಒಡಿಸ್ಸಾದಲ್ಲಿ ಕಂಡು ಬರ್ತಾರೆ. ಸಂತಾಲರು ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಈ ರೀತಿ ಫಿಗರ್ ಕೇಳಿದಾಗ ನಾವು ಬೇರೆ ಕಡೆಯಿಂದ ಸೋರ್ಸಸ್ ಅನ್ನೇ ತಗೋಬೇಕಾಗುತ್ತೆ. ಅಂದ್ರೆ ಇದು ಗೂಗಲ್ ಇಂದ ಇನ್ಫಾರ್ಮೇಶನ್ ತಗೊಂಡು ಹಾಕಿದೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ಮತ್ತೆ ಕರ್ನಾಟಕ ಇತಿಹಾಸದ ರಿಲೇಟೆಡ್ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿರುವ ನದಿ ಯಾವುದು ಅಂದ್ರೆ ದೋಣಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ನಿಮ್ಗೆ ಛಾಯಾ ಭಗವತಿ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ನಾನು ವಾಣಿ ವಿಲಾಸ ಸಾಗರ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಮತ್ತೆ ಮಲಪ್ರಭಾ, ನೋಡಿ ಮಲಪ್ರಭಾ ಯೋಜನೆಯನ್ನ ಬಗ್ಗೆ ಕಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಆನ್ಸರ್ ಹೇಳ್ತೀನಿ. ಮತ್ತೆ ಇನ್ನೊಂದಿದೆ ನೋಡಿ, ಭೀಮಾ ನದಿ ಇದೆಯಲ್ಲ, ಭೀಮಾ ನದಿ ಬಗ್ಗೆ, ಇದು ಕೃಷ್ಣ ನದಿಯ ಉಪನದಿಯಾಗಿ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ನಾನು ಏನು 4 ತಗೊಂಡಿದ್ದೀನಿ. ಮತ್ತೆ ಛಾಯಾ ಭಗವತಿ ಜಲಪಾತ ನಿರ್ಮಿಸಿರುವ ನದಿ ಯಾವುದು ಅಂದ್ರೆ ನೋಡಿ ಸ್ಪರ್ಧಾರ್ಥಿಗಳ, ಇಲ್ಲಿ ಇದೆ ನೋಡಿ, ಡೋಣಿ ನದಿಯು ಛಾಯಾ ಭಗವತಿ ಜಲಪಾತವನ್ನ ಸೃಷ್ಟಿಸಿದೆ. ಅಂದ್ರೆ ಡೋಣಿ ರಿಲೇಟೆಡ್ ಏನೆಲ್ಲಾ ಕ್ವಶನ್ ಕೇಳಿದ್ರು ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ಅದು ಏನಪ್ಪಾ ಅಂದ್ರೆ ವಿಜಯಪುರ ಮತ್ತು ಕಲಬುರಗಿಯಲ್ಲಿ 176 ಕಿಲೋಮೀಟರ್ ಏನು ಹಾದು ಹೋಗುತ್ತದೆ. ಮತ್ತೆ ಉತ್ತರ ಕರ್ನಾಟಕದ ಕಣ್ಣೀರ ನದಿ ಅಂತ ಕರೀತಾರೆ. ದೋಣಿ ಬೆಳೆದರೆ ಓಣಿ ಎಲ್ಲ ಜೋಳ ಅಂತ ನಾನು ನೋಡಿದೆ. ಪ್ರತಿಯೊಂದು ನಿಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಏನು ಕೇಳಿದ್ರು ಇನ್ಫಾರ್ಮೇಶನ್ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದರೆ, ಅಂದ್ರೆ ಒಂದ್ ಕಡೆ ಏರ್ಪೋರ್ಟ್ಸ್ ಕೇಳಿದರೆ, ಇನ್ನೊಂದ್ ಕಡೆ ಯಾವ ಸ್ಟೇಟ್ ಅಂತ ಕೇಳಿದರೆ ಸ್ಪರ್ಧಾರ್ಥಿಗಳೇ. ನೋಡಿ, ಇದಕ್ಕೆ ಎ ಬಿ ಸಿ ಕರೆಕ್ಟ್ ಇದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ಕಲ್ಕತ್ತಾ, ಛತ್ರಪತಿ ಶಿವಾಜಿ ಮಹಾರಾಜ್ ಬಂದು ಮುಂಬೈ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ನಿಲಂಬ ಇದು ಪೆರಂಬದೂರ್ ಅಲ್ಲ ಸ್ಪರ್ಧಾರ್ಥಿಗಳೇ, ಆಕ್ಚುಲಿ ಇದು ತೆಲಂಗಾಣ ಆಗಬೇಕು. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದೀನಿ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್, ತೆಲಂಗಾಣ. ಇದು ರಾಂಗ್ ಇದೆ. ಇದನ್ನ ಆ ಕಾರಣಕ್ಕಾಗಿ ಇದು ನಮ್ದು ಜಿಯೋ ಬುಕ್ ಅಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಸಾರಿಗೆ ಅಂತ ಬರುತ್ತೆ. ಮತ್ತೆ ವಿಮಾನ ಅಂದ್ರೆ ಸಾರಿಗೆ ಏನ್ ಬರುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನ ಪೂರ್ಣಗೊಳಿಸಿದರೆ ಅದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಗೈರ್ ಅಂತ ಸ್ಪರ್ಧಾರ್ಥಿಗಳೇ. ಇದು ಬಂದು ನನ್ನ ಪುಸ್ತಕವಾದ ನೋಡಿ ಜಿಯೋದಲ್ಲಿ 415 ಮತ್ತೆ 416 ಅದರ ಉಷ್ಣೋದಕ ಪ್ರವಾಹಗಳು ಬರುತ್ತಲ್ಲ, ಇಲ್ಲಿ ಡ್ರಿಪ್ ಅಂದ್ರೆ ಏನು, ಅಲೆಗಳಂದ್ರೆ ಏನು, ಪ್ರತಿಯೊಂದು ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಅದನ್ನ ನೀವು ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ, ಎಲ್ಲ ಇದೆ, ಇಲ್ಲಿ ಡ್ರಿಪ್ ಇದೆ, ಪ್ರತಿಯೊಂದು ಆನ್ಸರ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಮತ್ತೆ ಮುಂದಿನ ಸ್ಲೈಡ್ ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನ ಬರೆಯಿದೆ ಅಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ಕೈಗಾರಿಕಾ ಪ್ರದೇಶಗಳು ರೀಜನ್ ಕೇಳ್ತಾನೆ. ಮತ್ತೆ ಅದು ಎಲ್ಲೆಲ್ಲಿ ಇದೆಯೋ ಅದು ಪ್ಲೇಸಸ್ ಯಾವುವು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು ಬಿ ಅಂಡ್ ಸಿ. ಇದು ಬಂದು ಜಿಯೋದಲ್ಲಿ ಬರುತ್ತೆ. ಇದು ಕೈಗಾರಿಕೆಗಳು ಚಾಪ್ಟರ್ ಬರುತ್ತೆ ಸ್ಪರ್ಧಾರ್ಥಿಗಳು. ನೋಡಿ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಮತ್ತೆ ಹೂಗ್ಲಿ ಪ್ರದೇಶ, ಮುಂಬೈ ಮತ್ತು ಪುಣೆ ಪ್ರದೇಶ. ನೋಡಿ ಸ್ಪರ್ಧಾರ್ಥಿಗಳ ಮುಂಬೈ ಮತ್ತೆ ಪುಣೆ ಪ್ರದೇಶ ಇದೆಯಲ್ಲ, ಇಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ, ಯಾವ್ಯಾವ ಕೈಗಾರಿಕೆಗಳಿವೆ ಎಲ್ಲ ಪ್ರತಿಯೊಂದು ಕಂಡು ಬರುತ್ತೆ. ಅಹಮದಾಬಾದ್ ಮತ್ತು ವಡೋದರ ಆಗಿರಬಹುದು. ಚೆನ್ನೈ ಮತ್ತೆ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಇದೆ, ಬೆಂಗಳೂರು ಮುಂಬೈ ಕಾರಿಡಾರ್ ಇದೆ. ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಈ ಸ್ಲೈಡ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಆನ್ಸರ್ ಬಂದು ಇದರಲ್ಲಿ ಬಿ ಮತ್ತೆ ಸಿ ಕರೆಕ್ಟ್ ಆಗಿದೆ. ಛೋಟನಾಗ್ಪುರ ಪ್ರದೇಶ ಸಿಂಧ್ರಿ, ದೆಹಲಿ ಮತ್ತು ಮೀರತ್ ಪ್ರದೇಶ ಪಾಣಿಪತ್, ಇವು ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿಯು ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ ಅಂತ ಹೇಳಿದ್ರೆ ಇದು ಜಿಯೋಗ್ರಫಿಯಲ್ಲಿದೆ, ಅಂದ್ರೆ ಜಿಯೋ ಇದರಲ್ಲಿದೆ. ನೋಡಿ, ಯೂನಿಸೈ ಸೇರೋದಿಲ್ಲ, ಪಲ್ಸ್ ಸೇರುತ್ತೆ, ಹಾಂಗ್ವೋ ಸೇರುತ್ತೆ, ಯಾಂಗ್ವಿ ಕ್ಯೂಯಾಂಗ್ ಅಂತ ಸೇರುತ್ತೆ. ನೋಡಿ ಸ್ಪರ್ಧಾರ್ಥಿಗಳಲ್ಲಿದೆ ಹಾಂಗ್ವೋ ಇದೆಯಾ? ನೋಡಿ, ಪೆಸಿಫಿಕ್ ಸಾಗರ ಸೇರುವ ನದಿಗಳು ಈ ಗುಂಪಿನಲ್ಲಿ ರಷ್ಯಾದ ಅಮೂರ್, ಚೀನಾದ ಹಾಂಗ್ಹೋ, ಚಿಯಾಂಗ್ ಜಿಯಾಂಗ್ ಅಂದ್ರೆ ಯಂಗ್ಸ್ಟೇ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆ ಹರಿಯುತ್ತಾ ಕ್ರಮವಾಗಿ ಒಕೋಟಸ್ಕಾ
ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನು ಸೇರುತ್ತವೆ. ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಇದೆ. ಓಕೆನಾ, ಇದು ಜಿಯೋ ಪುಸ್ತಕದಲ್ಲಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮೆಸಾಟಾ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂದ್ರೆ ಯುರೋಪ್ ಖಂಡದಲ್ಲಿ, ಅಂದ್ರೆ ಯುರೋಪ್ ಖಂಡದ ಪ್ರಾಕೃತ ವಿಭಾಗಗಳಲ್ಲಿ ಇಲ್ಲಿ ಕಂಡು ಬರುತ್ತೆ. ನಿಮಗೆ ಎಲ್ಲಪ್ಪ ಅಂದ್ರೆ ನೋಡಿ ಸ್ಪರ್ಧಾರ್ಥಿಗಳ ಕೇಂದ್ರದ ಎತ್ತರವಾದ ಭಾಗಗಳು ಇದೆಯಲ್ಲ, ಇದರಲ್ಲಿ ಸ್ಪೇನ್, ಪೋರ್ಚುಗಲಿನ ಮೆಸೆಟ್, ಫ್ರಾನ್ಸಿನ ಕೇಂದ್ರ ಮಾಸಿಪ್ ಮತ್ತು ಓಸ್ಜೇಸ್, ಜರ್ಮನಿಯ ಬ್ಲಾಕ್ ಫಾರೆಸ್ಟ್ ಹಾಗೂ ಜೆಕ್ ಮತ್ತು ಸ್ಲೋವೇಕಿಯಾಗಳಲ್ಲಿ ಕಡಿಮೆ ಎತ್ತರವುಳ್ಳ ಹಲವು ಸರಣಿಗಳು ಸೇರಿವೆ. ಯುರೋಪ್ ಅಲ್ಲಿ ಮೆಸಾಟ್ ಪ್ರಸ್ಥಭೂಮಿಯು ಕಂಡುಬರುತ್ತದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡು ಬರುತ್ತೆ ಅಂದ್ರೆ ಪಿರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ. ನೋಡಿ ಇಲ್ಲಿ ಪಿರ್ ಪಂಜಾಲ್ ಶ್ರೇಣಿಗಳಿದೆಯಲ್ಲ, ಇದು ಜಿಯೋ ಪುಸ್ತಕದಲ್ಲಿ 35ನೇ ಪೇಜು. ಪಿರ್ ಪಂಜಾಲ್ ಶ್ರೇಣಿಯು ಜೀಲಂ ನದಿಯಿಂದ ಬಿಯಾಸ್ ನದಿಯವರೆಗೂ ಸುಮಾರು 300 ಕಿಲೋಮೀಟರ್ ಉದ್ದವಾಗಿ ಕಾಶ್ಮೀರ ಮತ್ತು ಪಂಜಾಬ್ಗಳಲ್ಲಿ ವಿಸ್ತರಿಸಿದೆ. ಕಾಶ್ಮೀರ ಕಣಿವೆಯು ಒಂದು ಭೂ ಒಳಮಡಿಕೆ. ಇದು ಪಿರ್ ಪಂಜಾಲ್ ಶ್ರೇಣಿಯನ್ನು ಉತ್ತರದಲ್ಲಿರುವ ಜಾಸ್ಕರ್ ಶ್ರೇಣಿಯಿಂದ ಬೇರ್ಪಡಿಸಿದೆ ಅಂತ ಇಲ್ಲಿ ಮಾಹಿತಿ ಇದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ. ಇದು ಗ್ರೀನ್ವಿಚ್ ನಲ್ಲಿ ಮಧ್ಯಾಹ್ನ 1 ಗಂಟೆಯಾಗಿದ್ದರೆ ಹುಬ್ಬಳ್ಳಿಯ ಅಂದ್ರೆ 75 ಡಿಗ್ರಿ ಪೂರ್ವ ರೇಖಾಂಶ ಸ್ಥಳೀಯ ಕಾಲಮಾನವೇನು ಅಂದ್ರೆ 6 PM ಅಂತ. ನೋಡಿ ಸ್ಪರ್ಧಾರ್ಥಿಗಳೇ, ಗ್ರೀನ್ವಿಚ್ ರೇಖಾಂಶವು 0 ಆಗಿರುತ್ತದೆ, ಹುಬ್ಬಳ್ಳಿ ರೇಖಾಂಶವು 75 ಪೂರ್ವವಾಗಿದೆ. ಇಲ್ಲಿ ಮೆನ್ಷನ್ ಇವೆರಡು ಕೊಟ್ಟಿದ್ದಾರೆ. ರೇಖಾಂಶಗಳ ನಡುವಿನ ವ್ಯತ್ಯಾಸ ಬಂದು ಅಂದ್ರೆ ಗ್ರೀನ್ವಿಚ್ ರೇಖಾಂಶ 0 ಇರುತ್ತೆ. ತದನಂತರ ಅದರ ಇವೆರಡರ ಮಧ್ಯೆ ಎಷ್ಟಿರುತ್ತೆ ಅಂದ್ರೆ 75 ಡಿಗ್ರಿ ಪೂರ್ವ ಅಂದ್ರೆ ಡಿಗ್ರಿ ನಮಗೆ ಏನಾಗಿರುತ್ತೆ ಅಂದ್ರೆ ಡಿಫ್ರೆನ್ಸ್ ಇರುತ್ತೆ. ನಂತರ ಭೂಮಿ ತಿರುಗಲು 1 ಗಂಟೆ ಅಂದ್ರೆ 15 ಡಿಗ್ರಿ ರೊಟೇಟ್ ಆಗೋದಕ್ಕೆ 1 ಗಂಟೆ ತಗೊಳುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಇದರ ವ್ಯತ್ಯಾಸ 75 ಡಿವೈಡೆಡ್ ಬೈ 15 ಮಾಡಿದ್ರೆ 5 ಗಂಟೆಗಳು. ಪೂರ್ವ ದಿಕ್ಕಿನಲ್ಲಿ ಸಮಯವು ಮುಂದುವರಿಯುತ್ತದೆ. ಗ್ರೀನ್ವಿಚ್ ಸಮಯ 1 ಗಂಟೆ. ಈ 5 ಗಂಟೆ ಪ್ಲಸ್ 1 ಗಂಟೆ 6 ಗಂಟೆ ಆಗುತ್ತೆ. ಅದಕ್ಕೆ 6 PM ಎಕ್ಸಾಕ್ಟ್ ಆನ್ಸರ್ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಇದನ್ನ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಆನ್ಸರ್ ಸಿಕ್ಕಿದ್ದು. ಇದು ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇಷ್ಟು ಇವತ್ತಿನ ಕ್ವಶನ್ಗಳಾಗಿದೆ. ಏನಪ್ಪಾ ಅಂದ್ರೆ ಸಾಕಷ್ಟು ಮಾಹಿತಿಯನ್ನ ನಾನು ಹಂಚ್ಕೊಂಡಿದ್ದೀನಿ ನಿಮ್ಮ ಹತ್ರ. ಯಾವುದೇ ರೀತಿ ಕ್ವಶನ್ ಅನ್ನ ನಾನು ಮಿಸ್ಗೈಡ್ ಮಾಡೋದಾಗಿರ್ಲಿ ಯಾವುದೇ ಆಗಿರ್ಲಿ ನಿಮ್ಮ ಹತ್ರ ಇರೋದಿಲ್ಲ. ಓಕೆನಾ, ಹಾಗಂತ ನೀವು ಮತ್ತೆ ಯಾರೋ ಹೇಳ್ತಾರೆ ಫೇಕ್ ಯೂಟ್ಯೂಬರ್ಸ್ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಮಿಸ್ಗೈಡ್ ಮಾಡೋದಾಗಿರ್ಬೋದು. ಏನೋ ಅವರಿಗೆ ಗೊತ್ತಿರೋದು ತಾವು ಮೇಧಾವಿಗಳು ಅಂತ ನಿಮ್ಗೆ ಏನೋ ಅವರು ನಿಮ್ಮ ಮುಂದೆ ತಮ್ಮನ್ನ ತಾವು ಹೀರೋಗಳಂತ ಪ್ರತಿಬಿಂಬಿಸ್ಕೊಳ್ತಿರ್ತಾರೆ. ಅದಕ್ಕೆ ಕಿವಿ ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ನಿಮ್ಗೆ ಲೈಕ್ ಅಂದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಅದೇ ಹೇಳ್ತಿರ್ತೀನಿ, ಯಾವುದೇ ಕನ್ಸೈಸ್ ಮಾಡಿರೋ ಪುಸ್ತಕಗಳನ್ನ ಓದಬೇಡಿ. ಮತ್ತೆ ಯಾವುದೋ ಒಂದು ಕ್ವಶನ್ ಬ್ಯಾಂಕ್ಸ್ ಆಗಿರ್ಬೋದು ಓದಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಹೆಚ್ಚು ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಇದ್ದಾಗ ಒಳ್ಳೆಯ ಆಥರ್ ಪುಸ್ತಕಗಳನ್ನ ಓದಿದಾಗ ಮಾತ್ರ ನೀವು ಸಕ್ಸಸ್ ರೇಟ್ ಸಿಗೋದು. ಯಾರೋ ಹೇಳ್ತಿದ್ದಾರೆ ಮಾರುಕಟ್ಟೆಗೆ ಸಾಕಷ್ಟು ಪುಸ್ತಕಗಳು ಬರ್ತಾ ಇರುತ್ತೆ, ಮತ್ತೆ ಸ್ಪರ್ಧಾರ್ಥಿಗಳನ್ನ ಹೆಚ್ಚು ಮಿಸ್ಗೈಡ್ ಮಾಡೋರು ಸಾಕಷ್ಟು ಜನ ಆಗ್ಬಿಟ್ಟಿದ್ದಾರೆ. ಅವ್ರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಬಲಿಪಶುಗಳು ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಸ್ವಲ್ಪ ಎಚ್ಚೆತ್ತುಕೊಂಡು ಮುಂದಿನ ಸ್ಟಡಿ ತುಂಬಾ ನಾನು ಹೇಳೋ ಪುಸ್ತಕಗಳು DSCRTC ಪುಸ್ತಕಗಳು, NCERTC ಪುಸ್ತಕಗಳು, ಇಂಗ್ಲಿಷ್ ಮೀಡಿಯಂ ಆದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸ್ಪರ್ಧಾರ್ಥಿಗಳು ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು, ಅದೇ ರೀತಿ ಕನ್ನಡ ಮೀಡಿಯಂ ಯಾವ ಸ್ಪರ್ಧಾರ್ಥಿಗಳು ಯಾವ ಫೇಮಸ್ ಆಥರ್ ಪುಸ್ತಕಗಳನ್ನ ಓದಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ವಿಡಿಯೋ ಇದೆ, ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.